ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇಲ್ಲಿ ಅಜ್ಜಿ ಹೇಳ್ತಿದ್ದಾರೆ, ಯಾರು ನನಗೆ ಫಸ್ಟ್ ಸಿಹಿ ಸುದ್ದಿನ ಕೊಡ್ತಾರೋ ಅವರಿಗೆ ನಾನು ನಮ್ಮ ಹತ್ರ ಇರೋ ಭೂಮಿನ ಕೊಡ್ತೀನಿ, ನನ್ನ ಜಮೀನ ಮಗುಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಎಲ್ಲರೂ ಕೂಡ ತುಂಬ ಖುಷಿಯಾಗುತ್ತೆ. ಆವಾಗ ಅಜ್ಜಿ ಮತ್ತು ಈ ಮಾತನ್ನ ಕೇಳಿ ಸೂರ್ಯ ಎಲ್ಲರೂ ಸಿಹಿ ಸುದ್ದಿ ಕೊಟ್ಟರೆ ಆವಾಗೇನು ಮಾಡ್ತೀಯ ಅಜ್ಜಿ 3 ಜನಕ್ಕೂ ಅಂತ ಹೇಳಿದಾಗ, ಆವಾಗಲೂ ನಾನೇನೋ ಬೇರೆ ವ್ಯವಸ್ಥೆನೇ ಮಾಡ್ತೀನಿ ಬಿಡೋ ಸೂರ್ಯ ಅಂತೇಳಿ ಹೇಳ್ತಾ ಇರ್ತಾರೆ. ಈಗ ಎಲ್ಲರೂ ಖುಷಿನ ನೋಡಿ ನೀವೆಲ್ಲ ಹೀಗೇ ಇರಬೇಕು, ಯಾವಾಗಲೂ ನಿನ್ನ 3 ಜನ ಮಕ್ಕಳಿಗೋಸ್ಕರ ನನ್ನ ಮಗ ರಂಗನಾಥ ತುಂಬ ಕಷ್ಟಪಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಹೀಗೆ ಮಾತಾಡ್ತಾ ಬೆಳಗಾಗುತ್ತೆ. ಅಜ್ಜಿ ನಾನು ಹೋಗ್ತೀನಿ, ಇವತ್ತು ಊರಿಗೆ ಹೋಗ್ತೀನಿ, ತುಂಬ ವ್ಯವಸಾಯದ ಕೆಲಸ ಇದೆ ಅಂತ ಹೇಳ್ತಿರ್ತಾರೆ. ಇಷ್ಟು ಬೇಗ ಯಾಕೆ ಕೊಟ್ರಿ ಅತ್ತೆ ಅಂತೇಳಿ ಶಾಂತಿ ಕೇಳ್ತಿದ್ದಾರೆ. ಶಾಂತಿ, ನೀನು ಹೇಗೆ ಅಂತ ನನಗೆ ಗೊತ್ತು ಕಣೆ, ನಾನು ಊರಿಗೆ ಹೊರಟೆ ಅಂದಿದ ತಕ್ಷಣ ತುಂಬ ಖುಷಿ ಪಡೋಳು ಅಂದರು ನೀನೇನ. ನೀನು ಹೀಗೆ ಬಿಟ್ಟರೆ ಆಗಲ್ಲ, ಊರಿಗೆ ಬರ್ತೀಯಲ್ಲ ಆವಾಗ ವಿಚಾರಿಸ್ಕೊತೀನಿ ನಿನ್ನ ಅಂತೇಳಿ ಹೇಳ್ತಾ ಇರ್ತಾರೆ ಇಲ್ಲಿ ಅಜ್ಜಿ. ಆಮೇಲೆ ಎಲ್ಲರೂ ಕೂಡ ಇರ್ತಾರೆ. ಮೀನಾ ಕಾಣಿಸ್ತಾ ಇರೋದಿಲ್ಲ. ಎಲ್ಲಿದೆಯಮ್ಮ ಮೀನಾ, ಎತ್ತೋದ್ಲೋ ನಿನ್ನ ಹೆಂಡ್ತಿ ಅಂತ ಕೇಳ್ತಿದ್ದಾರೆ. ಒಳಗಡೆ ಏನೋ ನಿಂಗೆ ಪ್ಯಾಕ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿರ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಮೀನಾ ಅಜ್ಜಿಗೆ ಅಂತ ಶಾಲು ಟವಲ್ನ ತೆಗ್ದಿಡ್ತಿರ್ತಾರೆ. ಇನ್ನೊಂದು ಕಡೆ, ಏನೇ ಮೀನಾ, ನಿನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕೆ ನಿನ್ನ ಗಂಡ ಸೂರ್ಯ ಏನಾದರೂ ಸಾಲಾಗಿಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾನ ಅಂತೇಳಿ ಕೇಳ್ತಿದ್ದಾರೆ. ಹಾಗೇನಿಲ್ಲ ಅಜ್ಜಿ, ಯಾಕೆ ಕೇಳ್ತಾ ಇದ್ದೀರಾ ಅಂತೇಳಿ ಕೇಳ್ತಿದ್ದಾರೆ. ಇನ್ನೇನು ನಿನ್ನ ಕೈಯಲ್ಲಿ 2 ಬೆಳೆ ಹಾಕ್ಕೊಂಡಿದ್ಯಾ, ಮತ್ತು ಸರ ಕೂಡ ಇಲ್ಲ, ಅರಿಶಿನದ ದಾರ ಕಟ್ಕೊಂಡಿದೆಯಲ್ಲ, ಯಾಕೆ ಅಂತೇಳಿ ಕೇಳ್ತಿದ್ದಾರೆ. ಅಯ್ಯೋ, ಒಳಗೆಲ್ಲ ಎತ್ತಿಟ್ಟಿದ್ದೀನಿ ಅಜ್ಜಿ ಅಂತ ಹೇಳ್ತಿದ್ದಾರೆ. ನನ್ನ ಕಿವಿನಲ್ಲಿ ಬೇರೆ ಏನಾದರೂ ಇಟ್ಕೊಂಡಿರೋ ಥರ ಕಾಣಿಸುತ್ತಾ ನಿನಗೆ, ನನಗೆ ಸುಳ್ಳು ಹೇಳ್ತಾ ಇದೆಯಲ್ಲ ಅಂತೇಳಿ ಅಜ್ಜಿ ಕೇಳ್ತಿದ್ದಾರೆ. ಆಗ ಅಜ್ಜಿಗೆ ಸತ್ಯ ಹೇಳ್ತಾ ಇದ್ದಾಳೆ ಮೀನಾ. ಹೀಗೆಲ್ಲ ಆಗೋಯ್ತು ಅಜ್ಜಿ, ಅವರು ನನ್ನ ಸರನ ತೆಗ್ದಿಡೋದಕ್ಕೆ ಹೇಳಿದ್ರು ಅತ್ತೆ, ನಾನು ನಿನಗೆ ಕೊಟ್ಟಿರೋದು ನನ್ನದೇನಿದೆಯಲ್ಲ ಕೊಡು ಅಂದಾಗ ನಾನು ತಕ್ಕೊಟ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಪೊಲೀಸ್ ಬಿಡು, ಶಾಂತಿ ಯಾವಾಗಲೂ ಕೂಡ ಹೀಗೇ ಮಾಡೋದು, ನಾನು ನಿನಗೆ ಒಡವೆನ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅವರು ಆಚೆ ಬರ್ತಿದ್ದಾರೆ. ಆಗ ಶ್ರುತಿ ಹೇಳ್ತಿದ್ದಾರೆ, ಅಜ್ಜಿ ನೀವಂದರೆ ನನಗೆ ಸ್ವೀಟ್ ಅಜ್ಜಿ, ನೀವು ಯಾವಾಗಲೂ ಕೂಡ ಈ ಮನೆಯಲ್ಲೇ ಇರಿ, ನಮ್ಮ ಮನೆಯಲ್ಲೇ ಇರಿ ಅಂತ ಹೇಳ್ತಿದ್ದಾರೆ. ನೋಡೆ ಮೀನಾ, ಶ್ರುತಿ ಎಲ್ಲ ಹೇಗೆ ಮಾತಾಡ್ತಿದ್ದಾಳೆ ನೋಡಮ್ಮ, ನೀನು ಯಾವಾಗಲೂ ಕೂಡ ಈ ಮನೆಯಲ್ಲಿ ಮನೆ ಗೌರವದ ಬಗ್ಗೆನೇ ಯೋಚನೆ ಮಾಡಬೇಕು, ನಿನ್ನ ಮಾವನಿಗೆ ಒಳ್ಳೆ ಹೆಸರಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಅವ್ರನ್ನ ನಾನು ನಿಮ್ಮೂರಿಗೆ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋಗೋದಕ್ಕೆ ಅಲ್ಲಿಗೆ ಸೂರ್ಯ ಬರ್ತಾ ಇದ್ದಾನೆ. ಬೇಡವೋ, ನಿಂದು ದುಡಿಯೋ ವಯಸ್ಸು, ದುಡಿ, ನನ್ನನ್ನೇನಾದರೂ ಊರಿಗೆ ಕರ್ಕೊಂಡು ಹೋದರೆ ನೀನು ಬರಬೇಕಾದ್ರೆ ಹಾಗೆ ಬರಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಅಜ್ಜಿ, ನೀನೇ ತಾನೇ ಕಾರ್ ಕೊಡಿಸಿರೋದು, ಈಗ ನಿನ್ನನ್ನೇ ಡ್ರಾಪ್ ಮಾಡೋದು ಬೇಡ ಅಂದರೆ ಹೇಗೆ ಅಂತ ಹೇಳ್ತಿರ್ತಾರೆ. ಅದೇನಾರ ಇರಲಿ ಕಣೋ, ನಾನು ಬಸ್ಸಲ್ಲಿ ಕೂತ್ಕೊಂಡ್ರೆ ತಗೊಂಡೋಗಿ ನಮ್ಮೂರಿಗೆ ಇಳಿಸ್ತಾರೆ, ಅಲ್ಲಿಂದ ನಾನು ಹೋಗ್ತೀನಿ, ಈಗ ನನ್ನ ಬಸ್ ಸ್ಟ್ಯಾಂಡ್ ತನಕ ಬಿಡು ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜ್ಜಿಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಅಲ್ಲಿಂದ ಹೊರ್ಟೋಗ್ತಾ ಇದ್ದಾರೆ. ಆದಷ್ಟು ಬೇಗ ನೀವೆಲ್ಲರೂ ಕೂಡ ನಮ್ಮ ಮನೆಗೆ ಬರಬೇಕು ಅಂತ ಅಲ್ಲಿಂದ ಹೊರ್ಟೋಗ್ತಿದ್ದಾರೆ. ಏನು ಬ್ಯೂಟಿಷಿಯನ್ನು, ನೋಡಮ್ಮ ನೀನು ಕೂಡ ಬರಬೇಕು ಅಷ್ಟೇ, ನಿನಗೆ ರಜಾ ಇಲ್ಲ ಪಾರ್ಲರ್ಗೆ ಹಾಗೆ ಹೀಗೆ ಅಂತ ಹೇಳಬಾರ್ದು ಅಂತ ಹೇಳ್ತಿರ್ತಾರೆ. ಅಲ್ಲಿಂದ ಅಜ್ಜಿ ಹೊರ್ಟೋಗ್ತಿದ್ದಾರೆ. ಇನ್ನು ನೈಟ್ ಆಗುತ್ತೆ, ಎಲ್ಲರೂ ಕೂಡ ಮಲ್ಗೋದಕ್ಕೆ ಬರ್ತಿರ್ತಾರೆ. ಆಗ ರಂಗನಾಥ್ಗೆ ಹಾಲು ತೊಗೊಂಬರ್ತಾ ಇದ್ದಾಳೆ ಶಾಂತಿ, ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಬೇಡವೇ, ನಾನು ಇನ್ಮೇಲೆ ಹಾಲು ಏನು ಕುಡಿಯೋದಿಲ್ಲ, ಮನೆಯಲ್ಲಿ ತುಂಬ ಜನ ಇದ್ದಾರೆ, ತುಂಬ ಖರ್ಚು ವೆಚ್ಚ ಕೂಡ ಹಾಗೆ ಬರುತ್ತೆ, ಇದನ್ನು ಫ್ರಿಡ್ಜಲ್ಲಿ ಇಡೋಗು, ನಾಳೆ ಇನ್ನೂ ಕೂಡ ಬೇಕಾಗುತ್ತೆ, ಇದರಲ್ಲಿ ಕಾಫಿ ಟೀನ ಮಾಡಿಕೊಂಡು ಕುಡಿತಾರೆ ಅಂತ ಹೇಳ್ತಿರ್ತಾರೆ. ಬೇಡ ರೀ, ಹಾಗೆಲ್ಲ ಮಾಡಬೇಡಿ, ಇವಾಗಿನ ಹಾಸ್ಪಿಟ್ಲಿಂದ ಬಂದಿದ್ದೀರಾ, ನೀವು ಚೆನ್ನಾಗಿರಬೇಕು, ಚೆನ್ನಾಗಿ ಕುಡಿಬೇಕು, ತಿನ್ನಬೇಕು, ಈ ಥರ ಎಲ್ಲ ಉಳಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು, ಇಲ್ಲಿಡು ಅಂತೇಳಿ ರಂಗನಾಥ್ ಹೇಳ್ತಿರ್ತಾರೆ. ರೋಹಿಣಿ ಕೂಡ ಅಲ್ಲೇ ಬಂದಿರ್ತಾಳೆ. ಇನ್ನು ಶ್ರುತಿ ತುಂಬ ಸೊಳ್ಳೆ ಇರೋದ್ರಿಂದ ಸೊಳ್ಳೆ ಬ್ಯಾಟ್ ಇಟ್ಕೊಂಡು ಸೊಳ್ಳೆ ಎಲ್ಲ ಅದರಲ್ಲಿ ಹೊಡಿತಾ ಇರ್ತಾಳೆ. ಅವಳು ಫ್ಯಾನ್ಸಿ ಡ್ರೆಸ್ನ ಹಾಕ್ಕೊಂಡಿರ್ತಾಳೆ. ಅದು ನೋಡೋದಕ್ಕೆ ಸ್ವಲ್ಪ ಸ್ಕರ್ಟ್ಸ್ ಥರ ಇರೋದ್ರಿಂದ ರಂಗನಾಥು ಶ್ರುತಿನ ನೋಡಿದ ತಕ್ಷಣ ಸೈಡಿಗೆ ನಿಂತ್ಕೊಂಡ್ಬಿಡ್ತಾರೆ. ಆಗ ಯಾಕೆ ಇವರು ಆಗ ನಿಂತ್ಕೊಂಡ್ರಲ್ಲ ಅಂತೇಳಿ ನೋಡೋ ಅಷ್ಟರಲ್ಲಿ ಅಲ್ಲಿ ಶ್ರುತಿ ನೋಡ್ತಾ ಇರ್ತಾಳೆ.
ಆವಾಗ ಕರಿತಾ ಇದ್ದಾರೆ. ಶ್ರುತಿ, ಏನಮ್ಮ ಇದು ನಿನ್ನ ವ್ಯವಸ್ಥೆ, ಯಾಕಮ್ಮ ಈ ಥರ ಬಟ್ಟೆ ಹಾಕ್ಕೊಂಡಿದ್ಯಾ ಅಂತೇಳಿ ಕೇಳ್ತಾ ಇದ್ದಾರೆ. ಅತ್ತೆ, ಇದು ಕಂಫರ್ಟಬಲ್ ಆಗಿರುತ್ತೆ ಅಷ್ಟೇ, ಯಾಕೆ, ಏನು ಪ್ರಾಬ್ಲಮ್ಮು ಹೇಳಿ ಅಂತ ಹೇಳ್ತಿದ್ದಾರೆ. ರೋಹಿಣಿ ಕೂಡ, ಅಲ್ಲ ಶ್ರುತಿ, ಈಗೆಲ್ಲ ಹಾಕ್ಕೊಂಡ್ರೆ ಹೇಗೆ, ಮನೆಯಲ್ಲಿ ಇಷ್ಟು ಜನ ಇದ್ದೀವಲ್ಲ ಅಂತೇಳಿ ಹೇಳ್ತಿರ್ತಾರೆ. ಅಲ್ಲಿಗೆ ಮೀನಾ ಕೂಡ ಬರ್ತಾ ಇದ್ದಾಳೆ. ಅತ್ತೆ, ನಾನು ಅವರಿಗೆ ಹೇಳ್ತೀನಿ ಅಂತ ಸೈಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶ್ರುತಿ, ನೀನು ಈಗೆಲ್ಲ ಬಟ್ಟೆನ ಹಾಕ್ಕೊಬಾರ್ದು, ನಾವು ಊಟ ನಮ್ಮಿಷ್ಟದ ಪ್ರಕಾರ ಆದರೆ ನೋಟ ಪರರಿಷ್ಟ. 4 ಜನ ನಮ್ಮನ್ನು ನೋಡಿದ್ರೆ ಅವರಿಗೆ ಬೇಜಾರಾಗಬಾರ್ದು, ಅವ್ರಿಗೆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು, ಕೈ ಎತ್ತಿ ಮುಗಿಯೋ ಹಾಗೆ ಇರಬೇಕು. ಈ ಥರ ಹಾಕ್ಕೊಂಡ್ರೆ ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಅತ್ತೆ ಮಾವ ಇದ್ದಾರೆ, ಅವ್ರು ನೋಡಿದ್ರೆ ಏನು ಅಂದ್ಕೊಳಲ್ಲ ಹೇಳಿ. ಮಾವ ನೋಡಿದ್ರೆ, ನಿಮ್ಮನ್ನು ನೋಡಿದ್ರೆ ತುಂಬ ಬೇಜಾರು ಮಾಡ್ಕೊತಾರೆ. ಈ ಥರ ಎಲ್ಲ ಬಟ್ಟೆನ ಹಾಕ್ಕೊಬಾರ್ದು. ನೀವು ನಿಮ್ಮ ಮನೆಯಲ್ಲಿ ಇದ್ದಾಗ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಇದ್ದರು. ಮನೆಯಲ್ಲಿ ಮಕ್ಕಳು ಹೇಗಿದ್ದರೂ ಕೂಡ ಅಪ್ಪ ಅಮ್ಮನಿಗೆ ಇಷ್ಟ ಆಗುತ್ತೆ. ಆದರೆ ಹೊರಗಡೆ ಬಂದರೆ ಹಾಗಲ್ಲ ಅಲ್ವಾ. ನಾವು ಬೇರೆಯವ್ರಿಗೆ ಇಷ್ಟಪಡೋ ಹಾಗೆ ನಾವು ಬಟ್ಟೆಗಳನ್ನ ಹಾಕ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಶ್ರುತಿ ಕೂಡ ಅರ್ಥ ಆಗುತ್ತೆ. ಹೌದು ಮೀನಾ ಅವರೇ, ನೀವು ಹೇಳಿದ ಸತ್ಯ. ಆದರೆ ನನಗೆ ನಿಮ್ಮ ಥರ ಯಾರೂ ಕೂಡ ಹೇಳೋದಿಲ್ಲ. ಸರಿ, ಇನ್ಮೇಲೆ ನಾನು ಈ ಥರ ಬಟ್ಟೆಗಳನ್ನ ಹಾಕೋದನ್ನ ಕಮ್ಮಿ ಮಾಡ್ಕೊತೀನಿ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು, ಹಾಗೆ ಮಾಡಿ ಅಂತೇಳಿ ಮೀನಾ ಹೇಳ್ತಿದ್ದಾರೆ. ನೋಡೆ ಮೀನಾ ಹೇಗೆ ಹೇಳ್ಕೊಟ್ಲು, ಆ ಥರ ಶ್ರುತಿಗೆ ಪಾಠನ ಹೇಳಬೇಕು ಅಂತೇಳಿ ರಂಗನಾಥ್ ಹೇಳ್ತಿದ್ದಾರೆ.